ನಮಸ್ಕಾರ ಸ್ನೇಹಿತರೆ, ಇಂದಿನಿಂದ 32 ವರ್ಷ ಈ 6 ರಾಶಿಯವರಿಗೆ ಆಕಸ್ಮಿಕ ಧನಲಾಭ ಆಗೋದ್ರ ಜೊತೆಗೆ ಗಣೇಶನ ಕೃಪಾಶೀರ್ವಾದದಿಂದಾಗಿ ಯಶಸ್ಸು ಹುಡುಕಿಕೊಂಡು ಬರುತ್ತೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಭಕ್ತಿಯಿಂದ ಗಣೇಶನಿಗೆ ಲೈ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಎಂದಿನಿಂದ 32 ವರ್ಷ ಯಾರು ರಾಶಿಯವರೆಗೂ ಕೂಡ ಆಕಸ್ಮಿಕ ಧನ ಲಾಭ ಆಗತ್ತೆ. ಗಣೇಶನ ಕೃಪಾಶೀರ್ವಾದ ಇರೋದ್ರಿಂದಾಗಿ ಯಶಸ್ಸು ಹುಡುಕಿಕೊಂಡು ಬರಲಾಗುತ್ತೆ ಅಂತ ಹೇಳಲಾಗ್ತದೆ. ಈ ರಾಶಿಯವರಿಗೆ ಕೆಲಸದಲ್ಲಿ ಮತ್ತು ವೃತ್ತಿಪರವಾಗಿ ಸ್ಥಾನಮಾನ ಹೆಚ್ಚಿಗೆಯಾಗಿ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗೋದ್ರ ಜೊತೆಗೆ ಪ್ರೇಮ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಮತ್ತು ನಿಕಟತೆ ಹೆಚ್ಚಾಗುತ್ತೆ. ಉದ್ಯೋಗ ಅಥವಾ ಪರೀಕ್ಷೆಗೆ ತಯಾರಿ ನಡೆಸ್ತಿರ್ತಕ್ಕಂಥ ಈ ರಾಶಿಯ ಜನರಿಗೆ ತುಂಬಾ ಸಮಯ ಒಳ್ಳೆಯದಾಗಿದೆ. ಶುಭ ಪ್ರಭಾವಗಳು ಹೂಡಿಕೆಗಳಲ್ಲಿ ಗಮನಾರ್ಹ ಆರ್ಥಿಕ ಲಾಭಗಳನ್ನು ತಂದುಕೊಡುತ್ತೆ. ನೀವು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಹೆಚ್ಚಿನ ಪ್ರಯತ್ನ ಮತ್ತು ಶ್ರಮವನ್ನು ವಹಿಸಬೇಕಾಗುತ್ತೆ. ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ನೀವು ಉತ್ತಮ ಬಾಂಧವ್ಯವನ್ನ ಕಾಪಾಡ್ಕೊಳ್ತೀರಾ. ನಿಮ್ಮನ್ನ ಕಾಡ್ತಿದ್ದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುತ್ತೆ. ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪರಿಹಾರವನ್ನ ಕಾಣ್ತೀರಾ. ನ್ಯಾಯಾಲಯದ ಪ್ರಕರಣಗಳು ಬಗೆಹರಿಯುತ್ತೆ. ನಿಮ್ಮನ್ನ ಮಾನಸಿಕವಾಗಿ ಉಲ್ಲಾಸದಿಂದ ಇರಲಿಕ್ಕೆ ಈ ಸಮಯ ಒಂದಷ್ಟು ಅನುವುಗಳನ್ನು ಮಾಡಿಕೊಡುತ್ತೆ. ಸಾಲದಿಂದ ತೊಂದರೆಗೊಳಗಾಗಿದ್ರೆ ಅದನ್ನು ತೀರಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಾ. ಅನುಕೂಲಕರ ಕುಟುಂಬ ಸಂದರ್ಭಗಳು ಮೇಲುಗೈ ಸಾಧಿಸುತ್ತೆ. ನೀವು ಬಯಸುವ ಕಾಲೇಜನ್ನು ನೀವು ಕಂಡುಕೊಳ್ತೀರಾ. ಸಂಗೀತ, ನೃತ್ಯ ಅಥವಾ ಮಾರ್ಕೆಟಿಂಗ್ ನಲ್ಲಿ ಕೆಲಸ ಮಾಡೋರು ಹೊಸ ಆದಾಯದ ಮೂಲಗಳನ್ನು ಕಂಡುಕೊಳ್ತಾರೆ. ಹಿರಿಯರು ಮತ್ತು ಕಿರಿಯರು ಕೆಲಸದಲ್ಲಿ ಉದಾರ ಬೆಂಬಲವನ್ನು ನೀಡುತ್ತಾರೆ. ವಿವಾಹಿತ ವ್ಯಕ್ತಿಗಳು ಹೆಚ್ಚಿನ ಸಂತೋಷವನ್ನ ಅನುಭವಿಸ್ತಾರೆ. ಕಠಿಣ ಪರಿಶ್ರಮ ಮತ್ತೆ ಸಮರ್ಪಣೆ ನಿಮ್ಮ ಗೌರವ ಮತ್ತೆ ಸ್ಥಾನಮಾನವನ್ನ ಹೆಚ್ಚಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಮದುವೆ ಆಗಿಲ್ಲ ಅನ್ನೋರಿಗೆ ಗುರುಬಲ ಚೆನ್ನಾಗಿದ್ದು ಕಂಕಣ ಭಾಗ್ಯ ಕೂಡಿ ಬಂದಿದೆ. ಹೀಗಾಗಿ ನೀವು ಇಷ್ಟಪಟ್ಟವರನ್ನೇ ಮದುವೆಯಾಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಸಂಪತ್ತಿನ ಮಾಲೀಕರಾಗುವ ಸುಯೋಗ ಕೂಡ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ನಿಮ್ಗೆ ಈ ಅವಧಿಯಲ್ಲಿ ಅಪಾರ ಧನ ಲಾಭ ಆಗೋದ್ರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ದೊಡ್ಡ ಸಮಸ್ಯೆಗಳು ದೂರವಾಗುತ್ತೆ. ಕಳೆದು ಹೋದ ಹಣವನ್ನ ವಾಪಸ್ ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ. ಸಾಕಷ್ಟು ಶುಭ ಫಲಗಳನ್ನ ಈ ಸಂದರ್ಭದಲ್ಲಿ ನೀವು ನೋಡ್ತೀರಾ. ಹೊಸ ಮನೆ, ಅಂಗಡಿ ಅಥವಾ ಇನ್ಯಾವುದೇ ರೀತಿಯ ಸಂಪತ್ತನ್ನ ಗಳಿಸಬೇಕು ಅನ್ನೋ ನಿಮ್ಮ ಆಸೆ ಈ ಸಂದರ್ಭದಲ್ಲಿ ಈಡೇರುವ ಸಾಧ್ಯತೆ ಕೂಡ ಚೆನ್ನಾಗಿದೆ. ಸಂತಾನ ಯೋಗದ ಪ್ರಾಪ್ತಿಯಾಗಲಿದ್ದು ಈ ಒಂದು ಸಂದರ್ಭದಲ್ಲಿ ನೀವು ವ್ಯಾಪಾರದಲ್ಲಿ ಬಹಳಷ್ಟು ಲಾಭವನ್ನ ಕಂಡುಕೊಳ್ತೀರಾ. ಕೆಲಸದಲ್ಲಿ ಅಧಿಕಾರಿಗಳು ನಿಮ್ಮಿಂದ ಸಾಕಷ್ಟು ಸಂತೋಷವನ್ನ ಹೊಂದ್ತಾರೆ. ಒಟ್ಟಾರೆಯಾಗಿ ಈ ಒಂದು ಸಂದರ್ಭ ನಿಮ್ಗೆ ಶುಭ ಸಂದರ್ಭ ಅಂತ ಹೇಳಬಹುದು. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ, ವೃಶ್ಚಿಕ ರಾಶಿ, ವೃಷಭ ರಾಶಿ, ತುಲಾ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.